ನೋಡ್ತಾ ಇದ್ದೀರಲ್ಲ, ಇದು ಒಂದು ಕರಾವಳಿ ತೀರದ ಒಂದು ಸುಂದರವಾದ ಹಳ್ಳಿ. ಈ ಹಳ್ಳಿಗೆ ಸಮುದ್ರದ ದಡದಲ್ಲಿಯೇ ಇದೆ. ಹಾಗಾಗಿ ಇಲ್ಲಿಯ ಜನ ಬಹಳ ಖುಷಿಯಿಂದ ಇದ್ದಾರೆ. ಮಕ್ಕಳು ಸಹ ಅಷ್ಟೇ ಖುಷಿಯಿಂದ ಸಮುದ್ರದ ದಡದಲ್ಲಿ ಆಟ ಆಡ್ತಾ ಇದ್ದಾರೆ. ಅವರನ್ನು ಅವರ ತಂದೆ ತಾಯಿಗಳು ನೀರಲ್ಲಿ ಹೋಗಬೇಡಿ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನಮ್ಮ ಕತೆ ಸಂಬಂಧಪಟ್ಟಿದ್ದು ಇದೇ ಹಳ್ಳಿಗೆ. ಈ ಹಳ್ಳಿನಲ್ಲಿ ಸೀತಾ ಮತ್ತು ಗೀತಾ ಅನ್ನೋ ಇಬ್ಬರು ಅಕ್ಕ ತಂಗಿದ್ದಾರೆ. ಅಕ್ಕ, ನಾವು ಇವತ್ತಿಂದ ಹೊಸ ಕೆಲಸ ಶುರು ಮಾಡೋಣ. ಹೌದಾ ಗೀತಾ? ಏನು ಕೆಲಸ ಶುರು ಮಾಡೋಣ? ಅಕ್ಕ, ಏನಾದರೂ ಒಂದು ಒಳ್ಳೆ ಕೆಲಸ ಶುರು ಮಾಡೋಣ. ಸರಿ, ನಾವು ಬಂಡಿನಲ್ಲಿ ಇಟ್ಟು ಆ ಸಮುದ್ರದ ದಡದಲ್ಲಿ ಹೋಗ್ಬಿಟ್ಟು ಮಾರೋ ಅಂತ ಯಾವುದಾದ್ರೂ ಕೆಲಸ ಮಾಡೋಣ. ಸರಿ, ಮೊದಲು ಬಂಡಿನ ರೆಡಿ ಮಾಡ್ಕೊಳ್ಳೋಣ. ಆಯ್ತಕ್ಕ. ಬಂಡಿಗೆ ಪೂಜೆ ಮಾಡೋದು ಖಂಡಿತ ಮಾಡೋಣ. ಅಕ್ಕ, ಏನು ವ್ಯಾಪಾರ ಮಾಡೋಣ? ಅದೇ ಬಣ್ಣ ಬಣ್ಣದ ದೋಸೆ. ದೋಸೆ ಅಂದರೆ ಎಲ್ಲರಿಗೂ ಇಷ್ಟ ಅಲ್ಲ? ಸರಿ, ನಾವಿಬ್ಬರು ಬೇಗ ಪೂಜೆ ಮಾಡೋಣ. ಆಯ್ತಕ್ಕ, ಹಾಗೇ ಆಗಲಿ. ಸರಿ, ಬೇಗ ಬೇಗ ಪೂಜೆ ಮಾಡು. ಪೂಜೆ ಮಾಡಿ ಆದಮೇಲೆ ನಾವು ಈ ಬಂಡಿಯನ್ನು ನಮ್ಮ ಮನೆ ಹತ್ರ ತಗೊಂಡು ಹೋಗೋಣ. ಸರಿ ಅಕ್ಕ. ಬನ್ನಿ ಬನ್ನಿ ಎಲ್ಲರೂ, ಬಿಸಿ ಬಿಸಿ ದೋಸೆ. ನೋಡಿ ಅಕ್ಕ, ಎಷ್ಟು ಜನ ಬರ್ತಾ ಇದ್ದಾರೆ. ಬೇಗ ಬೇಗ ದೋಸೆ ಮಾಡೋಣ. ಯಾವ್ಯಾವ ದೋಸೆ ಮಾಡೋಣ? ಬಣ್ಣದ ದೋಸೆ ಮಾಡೋಣ. ಅಕ್ಕ, ನಿಂಗೆ ಯಾವ ದೋಸೆ ಬರುತ್ತಕ್ಕ? ನನಗೆ ಬಣ್ಣದ ದೋಸೆ ಹಾಕಕ್ಕೆ ಬರುತ್ತೆ. ಕ್ಯಾರೆಟ್ ದೋಸೆ, ಬೀಟ್ರೋಟ್ ದೋಸೆ, ಅಕ್ಕಿ ದೋಸೆ, ಅರ್ಶಿನದ ದೋಸೆ. ನೋಡು, ಎಷ್ಟು ಬಣ್ಣದ ದೋಸೆ ಹಾಕಿದ್ದೀನಿ. ಹೌದಲ್ಲಕ್ಕ? ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಚೆನ್ನಾಗಿರೋದಷ್ಟೇ ಅಲ್ಲ ಕಣೇ, ತಿನ್ನೋಕ್ಕೂ ರುಚಿಯಾಗಿದೆ. ಅಕ್ಕ, ಬೇಗ ಬೇಗ ಹಾಕು. ನಾವು ಎಲ್ಲವನ್ನು ಪುಟ್ಟಿನಲ್ಲಿ ಇಟ್ಕೊಂಡು ಹೊರಗಡೆ ಬಂಡಿನಲ್ಲಿ ಇಟ್ಕೊಂಡು ಮಾರಾಟ ಮಾಡಿಬರೋಣ. ಸರಿ ಕಣೆ, ಹಾಗೆ ಆಗಲಿ. ಹೀಗೆ ಅಕ್ಕ ಮತ್ತು ತಂಗಿ ಸೀತಾ ಮತ್ತು ಗೀತಾ ತಮ್ಮ ದೋಸೆಯ ವ್ಯಾಪಾರವನ್ನು ಶುರು ಮಾಡ್ತಾ ಇದ್ದಾರೆ. ಮೊದಲಿಗೆ ಬೀಟ್ರೋಟಿಂದ ಮತ್ತು ಕ್ಯಾರೆಟಿಂದ, ಪಾಲಕ್ಕಿಂದ ಹೀಗೆ ಬಣ್ಣದ ದೋಸೆಗಳನ್ನು ಹಾಕ್ಕೊಂಡು ಒಂದು ಚಿಕ್ಕದಾದ ಬಂಡಿಯಲ್ಲಿ ಇಟ್ಕೊಂಡು ಅದನ್ನು ಮಾರೋದಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲ ಬನ್ನಿ ಬನ್ನಿ ಬನ್ನಿ, ಎಲ್ಲ ಬಣ್ಣ ದೋಸೆ. ಬನ್ನಿ ಮಕ್ಕಳೇ, ತುಂಬ ಚೆನ್ನಾಗಿದೆ. ಅಕ್ಕ, ಎಷ್ಟೊಂದು ಗಿರಾಕಿಗಳು. ಬೇಗ ಬೇಗ ಎಲ್ಲ ಕೊಡು. ನೋಡಿ, ಇವರು ವ್ಯಾಪಾರ ಮಾಡೋದು ಹೇಗೆ ಅಂತ ಕಲ್ತಿದ್ದಾರೆ. ಜನಕ್ಕೆ ಆಕರ್ಷಿತ ಆಗೋ ಹಾಗೆ ಬಣ್ಣದ ದೋಸೆಗಳನ್ನು ಹಾಕಿದ್ದಾರೆ. ದೋಸೆ ತುಂಬ ಚೆನ್ನಾಗಿದೆ. ಅಕ್ಕ, ನಂಗೆ ಇನ್ನೊಂದು. ಅಣ್ಣ, ನಂಗೆ ಇನ್ನೊಂದು. ಹೀಗೆ ಸೀತಾ ಮತ್ತು ಗೀತಾಳ ಬಂಡಿಯ ದೋಸೆಯನ್ನು ಜನ ಹುಚ್ಚೆದ್ದು ತಿಂತಾ ಇದ್ದಾರೆ. ದೋಸೆ ಸಹ ಅಷ್ಟೇ ರುಚಿಯಾಗಿದೆ. ಬನ್ನಿ, ಬಿಸಿ ಬಿಸಿ ದೋಸೆ. ನೋಡಿ, ಕಾರಲ್ಲಿ ಬೈಕಲ್ಲಿ ಬಂದು ಸೀತಾ ಮತ್ತು ಗೀತಾಳ ಬಣ್ಣದ ದೋಸೆಯನ್ನು ತಗೊಂಡು ಹೋಗಲಿಕ್ಕೆ ಜನ ಬರ್ತಾ ಇದ್ದಾರೆ, ತಿಂತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಸೀತಾ ಮತ್ತು ಗೀತಾ ಕಷ್ಟ ಬೀಳ್ತಾ ಇದ್ದಾರೆ. ಅಕ್ಕ, ಬಾಕ, ಬನ್ನಿ, ಬಿಸಿ ಬಿಸಿ ದೋಸೆ, ಬೆಣ್ಣೆ ದೋಸೆ, ಬಣ್ಣದ ದೋಸೆ. ನೋಡಿ, ಸೀತಾ ಮತ್ತು ಗೀತಾ ಬಣ್ಣದ ದೋಸೆಗಳನ್ನು ಹಾಕಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಜನ ಸಹ ಅಷ್ಟೇ, ಅವರ ದೋಸೆಗಳನ್ನು ತಿನ್ನೋದಕ್ಕೆ ಬೈಕ್ಗಳಲ್ಲಿ, ಕಾರುಗಳಲ್ಲಿ, ಗಾಡಿಗಳಲ್ಲಿ ಬಂದು ಹೋಗ್ತಾ ಇದ್ದಾರೆ. ಸೀತಾ ಮತ್ತು ಗೀತಾ ಈಗ ಬಹಳ ಖುಷಿಯಿಂದ ಇದ್ದಾರೆ. ನೋಡಿ ಅಕ್ಕ, ಎಷ್ಟು ದುಡ್ಡು. ತಡಿ ಎಣಿಸಿ ಡಬ್ಬಿನಲ್ಲಿ ಇಕ್ತೀನಿ. ಒಂದು ಕೆಲಸ ಮಾಡೋಣ, ನಾವು ಬ್ಯಾಂಕಲ್ಲಿ ಹಣ ಇಡೋಣ. ಆಗಲೇ ಅಕ್ಕ. ನೋಡೇ, ಇದೆಲ್ಲ ನಮ್ಮ ಬಂಡಿ ಚಮತ್ಕಾರ. ಬಾ, ಭದ್ರವಾಗಿ ಮನೆ ಒಳಗಡೆ ಹೋಗಿ ಯಾರಿಗೂ ಕಾಣದೇ ಇರೋ ಹಾಗೆ ನಾವು ಹಣವನ್ನು ಬಚ್ಚಿಡೋಣ. ಸೀತಾ ಮತ್ತು ಗೀತಾ ತಾವು ದುಡಿದಂಥ ಹಣವನ್ನು ಮನೆಯಲ್ಲಿ ತೆಗೆದಿಡ್ತಾ ಇದ್ದಾರೆ. ಹಾಗೆಯೇ ಈಗ ಒಂದು ಬಣ್ಣದ ದೋಸೆ ಅನ್ನುವಂಥ ಒಂದು ದೊಡ್ಡ ಹೋಟೆಲನ್ನು ಕಟ್ಟಿದ್ದಾರೆ. ಇಲ್ಲಿ ಜನರು ಆರಾಮವಾಗಿ ಕುಳಿತುಕೊಂಡು ಆ ಬಣ್ಣದ ದೋಸೆಯನ್ನು
ತಿನ್ಬಹುದಾಗಿದೆ. ಬನ್ರಿ ಬನ್ರಿ ಮಕ್ಕಳೇ, ಒಳಗೆ ಬನ್ನಿ, ನಿಮಗೆ ರುಚಿಯಾಗಿರೋ, ಬಿಸಿಯಾಗಿರೋ, ಸ್ವಚ್ಛವಾಗಿರೋ ದೋಸೆನ ಕೊಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ನೋಡಿ, ಅವರಿಗೆ ಒಂದೇ ರೀತಿ ಗಿರಾಕಿಗಳು ಬರ್ತಾನೇ ಇದ್ದಾರೆ. ಆ ಬಣ್ಣ ಬಣ್ಣದ ದೋಸೆಗಳನ್ನು ಮೊದಲು ಬಂಡಿಯಲ್ಲಿ ದೋಸೆ ಮಾರ್ತಾಯಿದ್ರು. ಈಗ ಒಂದು ಹೋಟೆಲ್ ಇಟ್ಟು ಹೋಟೆಲ್ನಲ್ಲಿ ಬಣ್ಣ ಬಣ್ಣದ ದೋಸೆಗಳನ್ನು ಇಟ್ಟು ಮಾರ್ತಾ ಇದ್ದಾರೆ. ಅಕ್ಕ, ವ್ಯಾಪಾರ ಚೆನ್ನಾಗಾಗ್ತಾ ಇದೆಯಲ್ಲ? ಹಾಂ ಅಕ್ಕ, ನನಗಂತೂ ಈಗ ತುಂಬ ಖುಷಿ ಕಣೆ. ಹೊಸ ಕಾರ್ ಕೂಡ ತಗೊಂಡ್ವಿ, ಹೊಸ ಹೋಟೆಲ್ ಪ್ರಾರಂಭ ಮಾಡಿದ್ವಿ, ಇನ್ನೇನು ಬೇಕು? ಹೌದಕ್ಕ, ಕಷ್ಟಪಟ್ಟು ದುಡಿದ್ರೆ ಯಾವಾಗಲೂ ಪ್ರತಿಫಲ ಇದ್ದೇ ಇದೆ ಅಲ್ಲ ಅಕ್ಕ? ಸೀತಾ ಮತ್ತು ಗೀತಾ ಬಹಳ ಖುಷಿಯಾಗಿದ್ದಾರೆ. ದೋಸೆ ಮಾರಿದ್ರು, ಕಾರಲ್ಲಿ ಅಡ್ಡಾಡ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ ನೀತಿ ಪಾಠ?